ಪ್ರಭು, ನಮ್ಮ ತಂದೆಯವರ ಯಾವ ಅಪರಾಧಕ್ಕಾಗಿ ಅವರಿಗೆ ಈ ಮರಣದಂಡನೆ ಶಿಕ್ಷೆ? ಕುಮಾರ, ನಿಮ್ಮ ತಂದೆಯು ಮಾಡಿದ ಪ್ರಾಯಶ್ಚಿತಕ್ಕೆ ತಕ್ಕ ಮಾರ್ಗವನ್ನು ಅನುಸರಿಸಿದರು. ನೀನು ದುಃಖಿಸಬೇಡ, ಶಾಂತನ. ಇನ್ನು ನಮ್ಮನ್ನು ಕಾಪಾಡುವವರ ಶಾಂತನ. ಸುಗ್ರೀವರಾಜ, ನೀನು ಕಿಷ್ಕಿಂಧೆಗೆ ತೆರಳಿ ಲಕ್ಷ್ಮಣ ಅಣ್ಣ, ನೀನು ಅವರ ಸಂಗಡ ತೆರಳಿ ಸುಗ್ರೀವರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಬಾಲಕನಾದ ಹಂಗದನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಬಹುಬೇಗ ಹಿಂದಿರುಗು. ಹಾಗೆ ಹಾಗೆ ಅಣ್ಣ. ನಿನಗೆ ಮಂಗಳವಾಗಲಿ. ವರ್ಷಕಾಲ ಕಳೆದು ಶರದೃತು ಕಾಲ ಬಂದರೂ ಸುಗ್ರೀವರಾಜನನ್ನು ಕಾರ್ಯವನ್ನು ಗಮನಿಸಲೇ ಇಲ್ಲ. ಒಂದು ವೇಳೆ ಮರೆತಿರಬಹುದು. ಜಾಗೃತಿಯಾಗಿ ಹೋಗಿ ಕಾರ್ಯವನ್ನು ತ್ವರಗೊಳಿಸುವಂತೆ ಎಚ್ಚರಿಸಿ ಬಾ ಸಮುದ್ರ.